ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಕಳೆದ ವಾರ ಪೂರ್ತಿ ತುಲಾರಾಶಿ ಬಗ್ಗೆ ಮಾತಾಡಿದ್ದೆ. ಇವತ್ತಿನಿಂದ ಈ ವಾರ ಪೂರ್ತಿ ನಾನು ವೃಶ್ಚಿಕ ರಾಶಿ ಬಗ್ಗೆ ಏನೆಲ್ಲ ಸಮಸ್ಯೆಗಳು ಬರ್ತದೆ ಜೀವನದಲ್ಲಿ, ಮತ್ತು ಅವರ ವ್ಯಕ್ತಿತ್ವ ಏನು, ಅವ್ರ ಪರ್ಸನಾಲಿಟಿ ಏನು, ಮತ್ತು ಅವರಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನು ಬರುತ್ತೆ, ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಏನೇನು ಕಾಯಿಲೆಗಳು ಬಂದಾಗ ಯಾವ್ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಇತ್ಯಾದಿ ಪರ್ಯಾಯ ಪರಿಹಾರಗಳಿಂದ ಈ ವೃಶ್ಚಿಕ ರಾಶಿಯವರು ಹೇಗೆ ರೋಗ ಮುಕ್ತರಾಗಬಹುದು, ಸಮಸ್ಯೆಗಳಿಂದ ಹೇಗೆ ಮುಕ್ತರಾಗಬಹುದು ಅನ್ನೋದನ್ನು ನಾನು ಈ ವಾರ ಪೂರ್ತಿ ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಾ? ಇಲ್ಲೇ ಬೆಂಗಳೂರಿನ ಆಲೂರು ಅಂತ ಸರ್. ಬೆಂಗಳೂರಿಂದ ಹೇಳಿ ಸರ್. ನಮ್ದು ಊಟ ಮಾಡ್ಬೇಕಾದ್ರೆ ತಲೆಯಲ್ಲಿ ಗೊಣ್ಣೆ ಮತ್ತು ತಲೆಯಲ್ಲಿ ಸೆಕೆ ನೀರು ಬಂದ್ಬಿಡ್ತದೆ, ಯಾಕೆ ಸರ್ ಅದು? ಏನು ಊಟ ಮಾಡುವಾಗ? ಊಟ ಮಾಡ್ಬೇಕಾದ್ರೆ ತಲೆ ಗೊಣ್ಣೆ ಮತ್ತು ಮೂಗಿನಲ್ಲಿ ತಲೆನಲ್ಲಿ ನೀರು ಬಂದ್ಬಿಡ್ತದೆ, ಸೆಕೆ ನೀರು. ಮೂಗಿನಲ್ಲಿ ಗೊಣ್ಣೆ, ತಲೆಯಲ್ಲಿ ನೀರು ಬರುತ್ತೆ. ಹಾ, ಓಕೆ ಓಕೆ. ಹಾ ಸೆಕೆ ನೀರು. ಒಂದ್ಸಲ MRI ಸ್ಕ್ಯಾನ್ ಮಾಡಿಸಿದ್ರಾ? ಇಲ್ಲ ಸರ್, ಏನಿಲ್ಲ. MRI ಸ್ಕ್ಯಾನ್ ಮಾಡಿಸಿಲ್ಲ. ಒಂದ್ಸಲ MRI ಸ್ಕ್ಯಾನ್ ಮಾಡಿಸಿ ನೋಡಿಸಿ. ಹಾ, ಇಲ್ಲಿ ಸಿಗ್ಮಾಯ್ಡ್ ಸೈನಸ್ ಮತ್ತು ಇನ್ಫೀರಿಯಲ್ ಸೆಗಟೀಲ್ ಸೈನಸ್ ಅಂತ ಒಂದು ರಕ್ತನಾಳ ಬ್ರೈನಲ್ಲಿ ಇರುತ್ತೆ. ಸರ್ ಊಟ ಮಾಡುವಾಗ ಮಾತ್ರ ಬರೋದು. ಅದೇ 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 ಯಾವಾಗ ನೀವು ಬಿಸಿ ಬಿಸಿಯಾಗಿ ಊಟ ಮಾಡ್ತಿರೋ, ಕಾಫಿ ಕುಡಿಯುವಾಗ, ಟೀ ಕುಡಿಯುವಾಗ, ಆ ಥರದಲ್ಲಿ ಬಂದಾಗ ಆ ರಕ್ತನಾಳದಲ್ಲಿ ಆಕ್ಸಿಜನ್ನು ಮತ್ತು ಬ್ಲಡ್ ಸರಿಯಾಗಿ ಸರ್ಕ್ಯುಲೇಟ್ ಆಗಲಿಲ್ಲ ಅಂದಾಗ ಕಣ್ಮಂಜಾಗೋದು, ಬೆವರೋದು ಬರುತ್ತೆ. ಅದಕ್ಕೆ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸಣ್ಣ ಬೇವು ಥೆರಪಿ ಇದೆ. ಒಂದು ಬೇವಿನ ಎಲೆ ಗೊತ್ತಲ್ಲ, ಬೇವಿನ ಎಲೆ ಎಣ್ಣೆ. ಆ ಬೇವಿನ ಎಲೆ ಎಣ್ಣೆಯನ್ನು ರಾತ್ರಿ ಮಲಗುವಾಗ ಒಂದೊಂದು ಡ್ರಾಪ್ಸ್ ಮೂಗು ಹಾಕೊಂಡು ಮಲ್ಕೊಳ್ಳಿ. ಇದೊಂದು ವಾರ ಮಾಡಿ ನೋಡಿ. ಆಮೇಲೆ ನಿಮಗೆ ಮೂಗ್ನಲ್ಲಿ ಗೊಣ್ಣೆ ಬರೋದು, ತಲೆಯಲ್ಲಿ ಬೇವ್ರು ಬರೋದು ಏನಾದ್ರು ಕಮ್ಮಿ ಆಯಿತು ಅಂದರೆ ಕಂಟಿನ್ಯೂ ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ. ಹಾ, ನಮಸ್ತೆ. ಭದ್ರಾವತಿಯಿಂದ ಮಾತಾಡ್ತಾ ಇರೋದು ಸರ್. ಎಲ್ಲಿಂದ? ಮಂಜುಳಾ ಅಂತ, ಭದ್ರಾವತಿಯಿಂದ. ಭದ್ರಾವತಿಯಿಂದ ಹೇಳಿ ಅಮ್ಮ. ಸರ್, ಅದು ಅಗ್ನಿಹೋತ್ರಿ ಪೂಜೆ ಮಾಡ್ಬೇಕಾಗಿತ್ತು. ಅದಕ್ಕೆ ಅದು ದೀಕ್ಷೆ ತಗೊಂಡೇ ಮಾಡ್ಬೇಕಾ ಸರ್? ಅದು ಹೌದು, ಅಗ್ನಿಹೋತ್ರ ದೀಕ್ಷೆ. ಇದು ಒಂದು ಯಜ್ಞ, ನಿತ್ಯ ಮಾಡುವಂತ ಹೋಮ. ಅದನ್ನ ದೀಕ್ಷೆ ತಗೊಂಡೇ ಮಾಡಬೇಕು. ಹೌದಾ ಸರ್? ಹೌದು, ದೀಕ್ಷೆ ತಗೊಂಡೇ ಸರ್. ಅದು ಮತ್ತೆ ಪೂರ್ವಕ್ಕೆ ಬೆಳಗ್ಗೆ ಏನೋ ಪೂರ್ವಕ್ಕೆ ಮಾಡ್ಬೋದು, ಸಾಯಂಕಾಲ ಪಶ್ಚಿಮಕ್ಕೆ ಮುಖ ಮಾಡ್ಬೇಕಾ? ಬೆಳಗ್ಗೆ ಹೊತ್ತು ಪೂರ್ವ, ಸಂಜೆ ಹೊತ್ತು ಪಶ್ಚಿಮ ಮಾಡ್ಬೇಕು. ಹೌದು. ಹೌದಾ ಸರ್? ಹಾ, ಸರಿ ಸರ್, ಆಯ್ತು. ನಮಸ್ತೆ ಅಮ್ಮ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ. ಹಾ, ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಸಂಡೂರ್ಲಿಂದ ಮಾಡ್ತಾ ಇದ್ದೀವಿ. ಸಂಡೂರು. ಹೇಳಿ. ಗುರುಜಿ ಹತ್ರ ಮಾತಾಡ್ತಾ ಇದ್ದೀವಿ. ಅದೇ ಮಾತಾಡ್ತಾ ಇದ್ದೀನಿ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಮ್ದು ಒಂದ್ ಸ್ವಲ್ಪ ಇದು ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಅಂತಂದು ಹಿಂದಿನ ಸಾರಿ ನಾವು ಫೋನ್ ಮಾಡಿದಿರಿ. ಅದ ಕೈ ಬರೀಲಿಕ್ಕೆ ಹೋದಾಗ ಒಂಥರ ಶೇಕ್ ಆಗತ್ರಿ. ಹಂಗಾಗಿ ನಿಮ್ಮ ಹತ್ರ ನೋಡಿ ಈ ಮುದ್ರೆ ಯೂಸ್ ಮಾಡಿ, ಬರಹ ಸರಸ್ವತಿ ಮುದ್ರಾ ಅಂತೇಳಿ. ಈ ಮುದ್ರೆಯನ್ನ ಯೂಸ್ ಮಾಡಿದ್ರೆ ನೀವು ಡೈಲಿ ನಿಮಗೆ ಒಂದು 30 ನಿಮಿಷ ಹೊತ್ತು ಯೂಸ್ ಮಾಡಿ ಈ ಮುದ್ರೆನ. ಈ ಮುದ್ರೆ ಮಾಡ್ತಾ ಇದೀನಿ ಗುರುಜಿ, ಆ ಮುದ್ರೆ ಮಾಡ್ತಾ ಇದೀನಿ ನಾನು. ಆಮೇಲೆ ಕ್ಷೀರಬಲ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಒಂದು ಕ್ಷೀರಬಲ ಅಂತ ಒಂದು ಟ್ಯಾಬ್ಲೆಟ್ ಸಿಗುತ್ತೆ. ಅದನ್ನ ತಗೊಳ್ಳಿ, ಮತ್ತೆ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ. ಇದನ್ನ ಮಾಡಿ ಮತ್ತೆ ಕೈಗೆ ಯಾವಾಗ ಈ ರೀತಿ ಮಾಡ್ತಾ ಇರುತ್ತೆ ಎಕ್ಸರ್ಸೈಸ್ ಎಲ್ಲ, ಸಂದಂಶ ಮುದ್ರೆ, ಮುಕ್ಕಳ ಮುದ್ರೆ ಮಾಡ್ತಾ ಇರಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಾನು ಮುಂಬೈಯಿಂದ ಕಾಲ್ ಮಾಡ್ತೀನಿ. ನನಗೆ ಸುಮಾರು 14 ವರ್ಷದಿಂದ ಅರ್ಟಿಕೇರಿಯಾ ಅಂತಿದೆ, ಶೀತ ಪಿತ್ತ ಅಂತ. ಆಮೇಲೆ ಅದು ಎಲ್ಲಾ ತರದ್ದು ಟ್ರೈ ಮಾಡಾಯ್ತು, ಆದ್ರೆ ಹೋಮಿಯೋಪತಿ ಮಾಡಿದೆ, ಆಯುರ್ವೇದಿಕ್ ಮಾಡಿದೆ, ಆದ್ರೆ ಏನು ಉಪಯೋಗ ಆಗಿಲ್ಲ. ಸೊ ಏನಾರ ಪರಿಹಾರ ಇದೆಯಾ? ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳ್ಕೊಂಡು ಗೋಮೂತ್ರ ಅರ್ಕ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಗೋಮೂತ್ರ ಅರ್ಕನ್ನ 30 ml 1 ಲೋಟ ನೀರಿಗೆ ಹಾಕ್ಬಿಟ್ಟು ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿ, ಮತ್ತೆ ಸೂರ್ಯನ ಬೆಳಕಿಗೆ ತಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಿ ಒಂದು 3/4 ಗಂಟೆ 1 ಗಂಟೆ ಟೈಮು ಸೂರ್ಯನ ಬೆಳಕಲ್ಲಿ ಕುತ್ಕೋಬೇಕು ಚೆನ್ನಾಗಿ. ಸೀತಾಫಲ ಮತ್ತೆ ದಾಳಿಂಬೆ ಹಣ್ಣನ್ನು ಯಥೇಚ್ಛವಾಗಿ ಯೂಸ್ ಮಾಡಿದ್ರೆ ಈ ಕಾಯಿಲೆ ಗುಣ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ ಹಲೋ ಹಲೋ, ಹೇಳಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಧಾರವಾಡದಿಂದ ಕಾಲ್ ಮಾಡ್ತಿದ್ದೀವಿ. ಧಾರವಾಡದಿಂದ ಹೇಳಿ. ತುಂಬಾ ಮಾನಸಿಕ ಖಿನ್ನತೆ, ಒಂಥರ ನೆಗೆಟಿವ್ ಥಾಟ್ಸ್ ಬರ್ತವೆ, ಅದಕ್ಕೆ ಏನಾದ್ರು? ಮಾನಸಿಕ ಖಿನ್ನತೆ ಅಂದ್ರೆ ಏನು? ನಿಮ್ಗೆ ಯಾರಿಂದ ತೊಂದರೆ ಇದೆ? ಭಯನ ಅಥವಾ ಏನಾದ್ರು ತಪ್ಪು ಮಾಡಿದೀರಾ? ಮಾನಸಿಕ ಖಿನ್ನತೆ ಬರ್ಲಿಕ್ಕೆ ಕಾರಣ ಏನೊಂದು ತಪ್ಪು ಇಲ್ಲ, ಏನೋ ಒಂದು ಕಾರಣ ಇರುತ್ತೆ.
ತುಂಬಾ ಭಯ ಆಗುತ್ತೆ. ಏನಕ್ಕೆ ಭಯ? ಏನ ತಪ್ಪು ಮಾಡಿದ್ದೀರಾ ಅಥವಾ ನಿಮ್ಗೆ ಯಾವ ಸೂಚನೆಯಿಂದ ನಿಮ್ಗೆ ಭಯ ಅನ್ಸುತ್ತೆ? ಇಲ್ಲ, ಏನಾದ್ರೂ ಹಿಂದಿನ ಘಟನೆಗಳ ಬಗ್ಗೆ ನೆನ್ಸ್ಕೊಂಡ್ ಭಯ ಆಗುತ್ತೆ. ಅಲ್ಲಮ್ಮ, ನಾವು ಮುಂದಿನ ಬದುಕೋದು ನೋಡ್ಕೋಬೇಕು, ಹಿಂದೆ ನಡೆದಿದ್ದಲ್ಲಿ ಯಾಕೆ ಚಿಂತನೆ ಮಾಡಬೇಕು? ಅದ್ರ ಬಗ್ಗೆ ಚಿಂತನೆ ಮಾಡೋದು ಬೇಡ. ನಾವು ಇವತ್ತು ಹೆಂಗಿದ್ದೀವಿ, ನಾಳೆ ಏನು ಮಾಡಬೇಕು ಅನ್ನೋದು ಗಮನ ಹರಿಸ್ತಾ ಇದ್ರೆ ಹಿಂದಿಂದ ಗತವೈಭವ ಎಲ್ಲ ಮರ್ತೋಗುತ್ತೆ, ಭಯ ಬರೋದಿಲ್ಲ. ಅಷ್ಟು ಮಿತಿಮೀರಿ ನಿಮಗೆ ಆ ಸಬ್ಕಾನ್ಷಿಯಸ್ ಮೈಂಡ್ ಕ್ಲೀನ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸಿನಲ್ಲಿ ಇವೆಲ್ಲ ಬರೋದು. ಅದಕ್ಕೆ ಏನು ಮಾಡಬೇಕು? ಲಕ್ಷ್ಮೀ ನರಸಿಂಹರ ದೇವಸ್ಥಾನಕ್ಕೆ ಹೋಗಿ ಒಂದು 108 ಸುತ್ತ ಪ್ರದಕ್ಷಿಣೆ ಮಾಡಿ, ಒಂದು 7 ದಿವಸ ಬಿಡದೆ, 7 ದಿವಸ, 11 ದಿವಸ, 21 ದಿವಸ, ಈ ಭಯ, ದುಗುಡ, ಖಿನ್ನತೆ ಎಲ್ಲ ನಿವಾರಣೆ ಆಗುತ್ತೆ. ಬಹಳ ಸಂತೋಷ ಕಾರ್ಯ ಮಾಡೋದಕ್ಕೆ ಧನ್ಯವಾದ. ಹಲೋ ಸರ್, ನಮಸ್ತೆ. ನಮಸ್ತೆ. ಗುರುಜಿ, ನಿಮ್ಮ ಹತ್ರ ಬಹಳ ದಿನದಿಂದ ಮಾತಾಡ್ಬೇಕು ಅಂತಿದ್ದೆ. ಒಂದ್ಸರಿ ಬಂದು ಹೋದೆ, ಹೋದ ವರ್ಷ ಸಿಗ್ಲಿಲ್ಲ ನೀವು. ಎಲ್ಲಿಂದ ಕರೆ ಮಾಡ್ತಿರ್ತಾವ? ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀನಿ. ಶಿವಮೊಗ್ಗದಿಂದ? ಹೌದು. ಹೇಳಿ. ಹೌದು, ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಅದನ್ನ ಇದ್ದೂರು ಹೇಳಿಲ್ಲ, ಬೇರೆ ಊರು ನಂದು, ಶಿವಮೊಗ್ಗ ಹೇಳ್ತಾ ಇದ್ದೀನಿ. ಅದ್ರ ನನ್ನ ಹೆಂಡತಿಗೆ ಒಂದ್ಸರಿ ಪಿಡಿಸ್ ಬಂದಂಗೆ ಆಗಿತ್ತು. ಅದಕ್ಕೆ ಏನಾದ್ರು ಮುದ್ರೆ ನಂಗೆ ಯಾವ್ದು ಸಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಒಂದು ಸಿಕ್ಕಿಲ್ಲ ನನಗೆ. ಮುಷ್ಟಿ ಮುದ್ರೆ ನೋಡಿ, ಈ ಮುದ್ರೆ ಮಾಡಬೇಕು. ಮುಷ್ಟಿ ಮುದ್ರೆ, ಈ ಮುದ್ರೆನ ಡೈಲಿ ಮಾಡಿದ್ರೆ, ಮತ್ತೆ ಅವ್ರಿಗೆ ಹೆಚ್ಚಿಗೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ಬಳೆಗಳಿದ್ರೆ ಹಾಕೊಳಕ್ ಹೇಳಿ, ಕಬ್ಬಿಣದಿಂದ ಮಾಡಿದಂಥದ್ದು ಉಂಗುರಗಳು ಧರಿಸಕ್ಕೆ ಹೇಳಿ, ಮತ್ತೆ ಉತ್ತಕ್ಕೆ ನೀವು ಹಾಲೆರೆದು ಪೂಜೆ ಮಾಡಿದ್ರೆ ಎಷ್ಟೋ ಸಲ ಪಿಡ್ಸ್ ರೋಗ ನಿವಾರಣೆ ಆಗುತ್ತೆ, ಅಪಸ್ಮಾರ ರೋಗ. ಬಹಳ ಸಂತೋಷ ಕಾರ್ಯ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ನಂದು ಮೂತ್ರದ್ದು ಆಪರೇಷನ್ ಆಗಿದೆ ಸರ್. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾವೇರಿಯಿಂದ ಸರ್. ಹಾವೇರಿಯಿಂದ, ಹೇಳಿ. ಸಾಗರ ಆಸ್ಪತ್ರೆ ಬೆಂಗಳೂರು ಆಗೈತಿ, ಅದು ಈಗ ದಾವಣಗೆರೆ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ನನಗೆ. ಆಯ್ತು ಸರ್. ಹಲೋ. ಈಗ ಸರ್, ನಾವು ಸಾಗರ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ತೀನಿ ಸರ್. ಹೇಳಿ. ಆಪರೇಷನ್ ಮಾಡ್ತೀನಿ. ಅವ್ರು ಏನಂತಾರ, MR ಸ್ಕ್ಯಾನ್ ಮಾಡಿದ್ಬಿಟ್ಲೇನ, MR ಸ್ಕ್ಯಾನ್ದಾಗ ಮೋಸ ಬರತಿ, ಮತ್ತೆ ಆಪರೇಷನ್ ಮಾಡಿಸ್ಬೇಕಂತಾರ. ಅದಕ್ಕೆ ಏನು ಪರಿಹಾರ ಸರ್? ಆಮೇಲೆ ಬೆನ್ನು ಉರಿ ಹಾಕತ್ ಸರ್. ಇದು ಬರೋದು ಮೂಲತಃ ಕಾರಣ ನನ್ನ ಪ್ರಕಾರ ಲಿವರಲ್ಲಿ ಪ್ರಾಬ್ಲಮ್ ಇದ್ರಾಗೆ ಮೂತ್ರಪಿಂಡದಲ್ಲಿ ಈ ಥರ ದೋಷಗಳು ಬರ್ತದೆ ಯೂರಿನ್ ಮಾಡುವಾಗ. ನೀವು ಒಂದ್ಸಲ ಆ ಮೆಡಿಕಲ್ ರಿಪೋರ್ಟ್ನ ಜೆರಾಕ್ಸ್ ಮಾಡಿಸಿ ನನಗೆ ಕಳಿಸಿ, ಮತ್ತು ಅಂತ ಕ್ರಿಯಾಟಿನ್ ಮತ್ತು ನೈಟ್ರೋಜನ್ದು ಒಂದು ರಿಸಲ್ಟ್ನ ಟೆಸ್ಟ್ ಮಾಡಿ ಕಳಿಸಿ, ನಿಮ್ಮ ಬ್ಲಡ್ಲಲ್ಲಿ ತಗೊಂಡು ನೋಡ್ತಾರೆ. ಆದಮೇಲೆ ನಾನು ನಿಮಗೆ ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಬೇವಿನ ಮರಕ್ಕೆ ದಿನ ಪ್ರದಕ್ಷಿಣೆ ಮಾಡಿ, ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಮತ್ತು ಗೋಮೂತ್ರ ಅರ್ಕನ ದಿನ ಕುಡೀರಿ. ಒಂದು 30 ml 1 ಲೋಟ ನೀರಿಗೆ ಹಾಕೊಂಡು ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮ ನಂತರ ಮತ್ತೆ ಕರೆಗಳ ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಮ್ಮ? ತುಮಕೂರಿಂದ, ಹೇಳಿ. ಇದು ನನಗೆ BP ಇದೆ. ಓಕೆ. ಮತ್ತೆ ಸ್ವಲ್ಪ ದಪ್ಪ ಇದೀನಿ ಅಂದ್ರೆ ಮೈ ಕೈ ಎಲ್ಲ ತಣ್ಣಗಿದೆ. ಚೆಸ್ಟ್ ಇಂದ ಸ್ವಲ್ಪ ದಪ್ಪ, ಚೆಸ್ಟಿಗೆ ಎಕ್ಸರ್ಸೈಸ್ ಇದೆಯಾ ಅದು ಗುರುಗಳೇ? ಏನಂದ್ರೆ ಚೆಸ್ಟ್ ದಪ್ಪ ಇದೆ. ಓಕೆ. ಅದು ಸಣ್ಣ ಆಗ್ಬೇಕು, ಹಾಗೆ ಅದರಿಂದ ಸ್ವಲ್ಪ ಶರೀರ ದಪ್ಪ ಕಾಣುತ್ತೀನಿ. ಎರಡೇ ಇಂಪಾರ್ಟೆಂಟ್ ನೋಡಿ. ಈ ಮುದ್ರೆ ಮಾಡಿ, ಮಹಾಸೂರ್ಯ ಮುದ್ರೆ ಅಂತ. ಈ ರೀತಿ ಈ ಮಹಾಸೂರ್ಯ ಮುದ್ರೆನ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಖಾಲಿ ಹೊಟ್ಟೆನಲ್ಲಿ ಇದನ್ನ ಮಾಡಿ. ಇದು ಮಾಡ್ತಾ ಮಾಡ್ತಾ ಈ ಒಂದು 15 ನಿಮಿಷ ಆದ್ಮೇಲೆ ಶರೀರದಲ್ಲಿ ಬೆವರು ಬರುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ. ಎಲ್ಲಿ ಅಧಿಕವಾದ ಶರೀರದಲ್ಲಿ ಯಾವ ಅಂಗಗಳಲ್ಲಿ ಅಧಿಕವಾದಂಥ ಕೊಬ್ಬು, ಫ್ಯಾಟ್, ಕೊಲೆಸ್ಟ್ರಾಲ್ ಇರುತ್ತೋ ಆ ಜಾಗದಲ್ಲಿ ಬೇಗ ರಿಯಾಕ್ಟ್ ಮಾಡಿ ಶರೀರದ ತೂಕ ಮತ್ತೆ ಆ ಶೇಪನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಈ ಮಹಾಸೂರ್ಯ ಮುದ್ರಾ ಅಂಥೇಳಿ. ಇದನ್ನು ದಿನ 30 ನಿಮಿಷ ಮಿನಿಮಮ್ ಮಾಡಲೇಬೇಕು. ಅಥವಾ ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅನ್ನೋ ಈ ಮಂತ್ರವನ್ನು ಈ ಮುದ್ರೆ ಜೊತೆಗೆ ಹೇಳ್ತಾ ಬಂದರೆ ಈ ಸಮಸ್ಯೆ ಪರಿಹಾರ ಖಂಡಿತ ಸಿಗುತ್ತೆ. ಭಾಳ ಧನ್ಯವಾದಗಳು. ಹಲೋ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹಾಸನಿಂದ ಕರೆ ಮಾಡ್ತಿರೋದು. ಹಾಸನಿಂದ, ಹೇಳಿ. ಗುರುಜಿ, ನಾನು ತುಂಬಾ ಸಣ್ಣ ಇದ್ದೀನಿ. ಓಕೆ. ಅಂದ್ರೆ ಎಷ್ಟು
ಆಕ್ಚುಲಿ ನಮ್ಗೆ ಇವಾಗ ಒಂದು 23-24 ಇಯರ್ಸ್. ನನ್ ದಪ್ಪ ಆಗೋದಕ್ಕೆ ಅಂತ ಎಷ್ಟೇ ಟ್ರೈ ಮಾಡಿದ್ರು ಕೂಡ ತುಂಬಾನೇ ಗುರುಜಿ, ಅದಕ್ಕೆ ಏನಾದ್ರು ಪರಿಹಾರ ಇದ್ರೆ ಹೇಳಿ. ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾನು ವೆಜಿಟೇರಿಯನ್. ಮತ್ತೆ ನಾನ್ ವೆಜ್ ತಿಂದ್ರೆ ಸ್ವಲ್ಪ ದಪ್ಪ ಆಗ್ಬೇಕಲ್ಲಮ್ಮ, ಫ್ಯಾಟ್ ಬಂದ್ಮೇಲೆ. ಆಲ್ಮೋಸ್ಟ್ ಫುಡ್ ಅಲ್ಲಿ ಕೂಡ ಎಷ್ಟೇ ಟ್ರೈ ಮಾಡಿದ್ರು 1 ವೀಕ್ ದಪ್ಪ ಆಗ್ತೀನಿ. ಅದು ತಾತ್ಕಾಲಿಕವಾಗಿ ಮತ್ತೆ ಏನಾದ್ರು ಒಂದ್ ಸ್ವಲ್ಪ ಟೆನ್ಷನ್ ಆಯ್ತು ಅಂದ್ರೆ ಹಾಗೆ ಸಣ್ಣ ಆಗ್ತೀನಿ. ಇಲ್ಲ ಅಂದ್ರೂ ಅಷ್ಟೇ, ನಾನು ಎಷ್ಟೇ ದಪ್ಪ ಆಗೋದಕ್ಕೆ ಟ್ರೈ ಮಾಡಿದ್ರು ಹಾಸ್ಪಿಟಲ್ಗೆಲ್ಲ ತೋರಿಸಿದೀನಿ ಗುರುಜಿ, ತುಂಬಾನೇ ಸಣ್ಣ ಇದ್ದೀನಿ. ದಪ್ಪ ಆಗೋದು ದೊಡ್ಡದು ಅಲ್ಲಮ್ಮ, ಆಮೇಲೆ ದಪ್ಪ ಸಣ್ಣ ಆಗೋದು ಬಹಳ ಕಷ್ಟ ಪಡ್ಬೇಕಾಗತ್ತೆ. ಏನೋ ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಹೇಳ್ತೀನಿ. ಒಂದು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಲೋಟದಲ್ಲಿ 5-6 ಒಣ ದ್ರಾಕ್ಷಿಯನ್ನ, ಡ್ರೈ ಗ್ರೇಪ್ಸ್ ಅನ್ನ ನೀರಲ್ಲಿ ಹಾಕಿಟ್ಬಿಡಿ ರಾತ್ರಿ ಹೊತ್ತು. ನೆಕ್ಸ್ಟ್ ಡೇ ಮರುದಿವಸ ಬೆಳಿಗ್ಗೆ ಆ ಡ್ರೈ ಗ್ರೇಪ್ಸ್ ಒಣ ದ್ರಾಕ್ಷಿ ಇಷ್ಟು ದಪ್ಪ ಆಗಿರುತ್ತೆ, ಅದನ್ನ ಹಾಗೆ ಖಾಲಿ ಹೊಟ್ಟೆಲಿ ತಿಂದ್ಬಿಡಿ. ಆ ನೀರನ್ನ ಚೆಲ್ಲಬಾರ್ದು. ತಿಂಡಿ ತಿಂದ ನಂತರ ಆ ನೀರನ್ನ ಕುಡಿದ್ರೆ ನಿಧಾನಕ್ಕೆ ದಪ್ಪ ಆಗಿಬಿಡ್ತಾರೆ. ಈ ಒಂದು ಥೆರಪಿಯನ್ನು ಮಾಡಿ ಬಹಳ ಸಂತೋಷ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಮಹಿಳೆಯಿಂದ ಕರೆ ಮಾಡ್ತಿರ್ತಾವು? ಸಂಡೂರಿಂದ ಗುರುಜಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂಡೂರಿಂದ. ಹೇಳಿ ಅಮ್ಮ. ಗುರುಜಿ, ಒಂದ್ BP ಇದೆ ಗುರುಜಿ. ನಂಗೆ ಒಂದ್ ಸೈಡ್ ಫುಲ್ ಹೆಡ್ಏಕ್ ಬರುತ್ತೆ, ಆಮೇಲೆ ನಡೆದ್ರೆ ಒಂದ್ ಸೈಡ್ ಫುಲ್ ಪೇನ್ ಬರುತ್ತೆ ಗುರುಜಿ ನಂಗೆ. ಅದಕ್ಕೆ ಇದು ಮೈಗ್ರೇನ್ ಅಂತ ಮೈಗ್ರೇನ್ ಡಿಕ್ಲೇರ್ ಅಂತ ಮಾಡಿದಾರ? ಮೈಗ್ರೇನ್ ಅಂತ ಹೇಳಿದಾರ ಡಾಕ್ಟ್ರು? ಏನೇ ಇಲ್ಲ ಗುರುಜಿ, BP ನಿಮ್ಗಿದೆ ಅಲ್ಲ, ಅದಕ್ಕೆ ಅದ್ ನೋವು ಬರುತ್ತೆ ಅಂತ ಹೇಳಿದಾರೆ ಗುರುಜಿ. BP ಇದ್ದವ್ರಿಗೆಲ್ಲ ತಲೆನೋವು ಬರಬೇಕು ಅಂತ ಏನಿಲ್ಲ, ಬೇರೆ ಪ್ರಾಬ್ಲಮ್. ಕರೆಕ್ಟಾಗಿ ಮೆನ್ಸಸ್ ಆಗಬೇಕು. ಒಂದು ಮೆನ್ಸಸ್ ಅಲ್ಲಿ ಏನೋ ಡಿಸಾರ್ಡರ್ನೆಸ್ ಇದ್ರೆ, ಮೆನ್ಸಸ್ ಸೈಕಲ್ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಕೆಲವರಿಗೆ ಈ ಥರ ಬರ್ತದೆ. ಎರಡನೇದು, ನೀವು ಸಾಕಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು. ಸೂರ್ಯಲೈಟ್ಗೆ. ಮೂರನೇದು, ನಾನು ಈಗಾಗಲೇ ಮೇಷ ರಾಶಿಗೆ ನಾನು ಕೆಲವೊಂದು ತಂತ್ರಗಳನ್ನು ಹೇಳಿದ್ದೆ. ನಮ್ಮ ಯೂಟ್ಯೂಬ್ನಲ್ಲಿ ಇದೆಲ್ಲ ಇದೆ. ಮೇಷರಾಶಿಗೆ ಟೆನ್ಷನ್, ಹೆಡ್ಡೇಕು, ಮೈಗ್ರೇನು ಇವೆಲ್ಲ ತಿಳಿಸಿದ್ದೆ ನಾನು. ನೀವು ನಮ್ಮ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಮೇಷರಾಶಿಗೆ ಒಂದು ವಾರ ಪೂರ್ತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಎಲ್ಲ ತಂತ್ರ ಪರಿಹಾರನ ಅಳವಡಿಸ್ಕೊಳ್ಳಿ, ಖಂಡಿತ 100% ಕ್ಯೂರ್ ಆಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ಹಲೋ ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ಸರ್, ನಾವು ಮುಂಡರಗಿಯಿಂದ. ಹೇಳಿ ಸರ್, ನಮ್ಗೆ ಇದು ಮೂರ್ಛೆ ರೋಗ ಬರ್ತಿದೆ ಸರ್. ಅದು ಬಂದಾಗ ನಮ್ಗ ಮಲ ವಿಸರ್ಜನೆ ಮಾಡ್ಬೇಕು ಅನ್ಸುತ್ತೆ. ಓಕೆ. ಈ ಮೂರ್ಛೆ ರೋಗ ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ವಂಶದಲ್ಲಿ ಯಾರಿಗಾರು ಇತ್ತಾ? ಯಾರಿಗೆ ಇಲ್ಲ, ನಿಮಗೆ ಬಂದಿದೆ. ಓಕೆ. ನಿಮ್ಮಲ್ಲಿ ಈಗ ನೀವು ಈ ಮುಷ್ಟಿ ಮುದ್ರೆ ಅಂತ ನೋಡಿ, ಈ ರೀತಿ ಮುಷ್ಟಿ ಮುದ್ರೆ ಅಂತ, ಈ ಮುದ್ರೆನ ನೀವು ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅರ್ಧ ಗಂಟೆ ಇಟ್ಕೊಂಡು ಕೂತ್ಕೋಬೇಕು. ಈ ರೀತಿ ಅರ್ಧ ಗಂಟೆ ಇಟ್ಕೊಂಡು ನೀವು ಕೂತ್ಕೋಬೇಕು. ಮತ್ತು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿನಿಂದ ಮಾಡಿದಂಥ ಯಾವುದೇ ಸಾಂಬಾರುಗಳನ್ನು ಯಥೇಚ್ಛವಾಗಿ ಯೂಸ್ ಮಾಡಿ, ಪಪ್ಪಾಯಿ ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಶನಿ ನೀಚನ ಆದರೆ ಬರೋದು. ಅದರಿಂದ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಕಬ್ಬಿಣದ ರಿಂಗ್ ಹಾಕ್ಕೊಳ್ಳಿ, ಕಬ್ಬಿಣದೊಂದು ಬಳೆ ಹಾಕ್ಕೊಳ್ಳಿ. ಮತ್ತು ನೀವು ಈ ಬೇವಿನ ಮರ ಮತ್ತು ಅರಳಿ ಮರದ ಕೆಳಗಡೆ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಅದಕ್ಕೆ ಪ್ರದಕ್ಷಿಣೆ ಮಾಡಿ. ಮೂರ್ಛೆ ರೋಗ ಬರೋ ಸಮಯದಲ್ಲಿ ಟಾಯ್ಲೆಟ್ ಈಚೆ ಬರೋದು ಕೆಲವು ಸಹಜ, ಅದು ಬರಬಾರ್ದು. ಅದರಿಂದ ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ, ಕಾಲಕ್ರಮೇಣ ನಿವಾರಣೆ ಆಗುತ್ತೆ. ಇದು ಸರ್ಪದೋಷದಿಂದ ಬರುವಂಥ ಕಾಯಿಲೆ. ಬಹಳ ಸಂತೋಷ. ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಗುರುಜಿ, ನಾನು ಅರಸೀಕೆರೆಯಿಂದ ಶೈಲಾ ಅಂತ. ಅರಸೀಕೆರೆ ಮನೆಯವರಿಗೆ, ನಮ್ಮ ಯಜಮಾನ್ರಿಗೆ 48 ವರ್ಷ. ಓಕೆ. ಅವರಿಗೆ ಪಾರ್ಕಿನ್ಸನ್ಸ್ ಅಂತ ಡಾಕ್ಟರ್ ಹೇಳ್ತಾರೆ, ನಡೆಯುವಾಗ ನಡುತ್ತಾರೆ, ಗಾಡಿ ಓಡ್ಸಕ್ ಆಗಲ್ಲ, ಆತರ ಆಗ್ಬಿಟ್ಟಿದೆ. 48 ವರ್ಷಕ್ಕೆ ಪಾರ್ಕಿನ್ಸನ್ ಅಂದರೆ ನೋಡಮ್ಮ, ಪಾರ್ಕಿನ್ಸನ್ ಒಂದು ವೆರೈಟೀಸ್ ಆಫ್ ಪಾರ್ಕಿನ್ಸನ್ ಇದೆ. ಒಂದು ಜಸ್ಟ್ ಹಿಂಗೆ ಕೈ ಶೇಕ್ ಆಗೋದು, ಇಲ್ಲ ತಲೆ ಹಿಂಗೆ ಶೇಕ್ ಆಗೋದು, ಇಲ್ಲ ಜೊಲ್ ಸುರಿಯೋದು, ಮತ್ತು ತಲೆ ಮತ್ತು ಕೈ ಎರಡು ಹಿಂಗೆ ಶೇಕ್ ಆಗ್ತಿದ್ರೆ ಇದು ಪಾರ್ಕಿನ್ಸನ್ ಸ್ಟ್ರಾಂಗ್ ಅಂತ ಹೇಳ್ತಾರೆ, ಅಡ್ವಾನ್ಸ್ಡ್. ಇದು 48ನೇ ವಯಸ್ಸಿಗೆ ಇಷ್ಟು ಬಂದಿರೋದ್ರೆ ನ್ಯೂರಾನ್ಸ್, ಇದು ನರ ದೌರ್ಬಲ್ಯ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ ನಾಗದೇವತೆ ಚೆನ್ನಾಗಿ ಪೂಜೆ ಮಾಡಬೇಕು. ಅದು ಕಾರ್ಕೋಟಕ ಕಾಳ ಸರ್ಪದೋಷ. ಕಾರ್ಕೋಟಕ ಅಂತ ಒಂದು ಸರ್ಪದ ನೀವು ಹೆಸರೇಳಿ ಪೂಜೆ ಮಾಡಬೇಕು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದ್ಸಲ ಹುಲ್ಲು ಸೇವೆ ಮಾಡಿ ಬನ್ನಿ. ಬ್ರೈನಲ್ಲಿರೋ ನ್ಯೂರಾನ್ಸ್ಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಜೊತೆಗೆ ಕ್ಷೀರಬಲ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ಮೆಡಿಕಲ್ ಸ್ಟೋರ್ನಲ್ಲಿ, ಅದನ್ನು ಯೂಸ್ ಮಾಡ್ತಾ ಬನ್ನಿ, ಖಂಡಿತ ಕ್ಯೂರ್ ಆಗುತ್ತೆ. ಹಲೋ ನಮಸ್ತೆ. ನಮಸ್ತೆ, ಮೇಲಿಂದ ಕರೆ ಮಾಡ್ತೀರಿ? ನಾನು ರಾಣೆಬೆನ್ನೂರಿಂದ ಸರ್. ರಾಣಿಬೆನ್ನೂರಿಂದ. ಹೇಳಿ. ನಮ್ಮ ಮಗಳು ಇಬ್ರು 14 ವರ್ಷ, ಮಗಳಿಗೆ, ಮಗಳು 12 ವರ್ಷ.
ಅವ್ರು ವೈಟ್ ಕೂದಲು ಆಗ್ಬಿಟ್ಟಿತ್ತು, ಅವ್ರಿಗೆ ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು. ಅಯ್ಯೋ, ಅದು ಈಗ ನಾವು ಬಾಯ್ಲರ್ ಯೂಸ್ ಮಾಡೋ ನೀರು ಸ್ನಾನ ಮಾಡಿದ್ರೆ ಮತ್ತೆ ಇದು ಬಾಲನ ಯೌವನದಲ್ಲಿ ಬರ್ತಾ ಇದೆ ಇದು ಬಿಳಿ ಕೂದಲು, ಅದೇನು ದೊಡ್ಡ ಚಿಂತೆ ಇಲ್ಲ. ನೋಡಿ, ಈ ಮುದ್ರೆ ಮಾಡಿ, ಈ ತರ ಈ ನಾನು ತೋರಿಸೋದು 2 ಸರ್ಪಶಿರ ಮುದ್ರೆಗಳನ್ನ ಧಾರಣೆ ಮಾಡಿಕೊಂಡು ಸ್ಕಿನ್ ಟು ಸ್ಕಿನ್, ಚರ್ಮಕ್ಕೆ ಉಜ್ಜುತ್ತಾ ಇರಬೇಕು. ಉಗುರು ಉಜ್ಜಬಾರ್ದು. ಈ ರೀತಿ ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ ಅಂತ ಈ ಮಂತ್ರ ಹೇಳ್ತಾ ಇದು ಮಾಡಿದ್ರೆ ತಲೆ ಕೂದುವುದ್ರಲ್ಲ, ಬಿಳಿಗಾಗಿರೋದು ಕಪ್ಪಾಗಲ್ಲ, ಮುಂದೆ ಬಿಳಿ ಆಗುವಂಥ ಕೂದಲು ಖಂಡಿತ ಬಿಳಿ ಆಗೋದಿಲ್ಲ. ಈ ರೀತಿ ಇದು ಮಾಡ್ತಾರೆ. ನೋನಿ ಅಂತ ಒಂದು ಹಣ್ಣಿದೆ, ಆ ಹಣ್ಣಲ್ಲಿ ತಯಾರಿಸಿರುವಂಥ ಒಂದು ಜ್ಯೂಸನ್ನು ದಿನನಿತ್ಯ ಖಾಲಿ ಹೊಟ್ಟೆಲಿ ತೊಗೊಳಕ್ಕೆ ಹೇಳಿ, ಬಿಳಿ ಕೂದಲು ಬೆಳೆಯೋದು ಕಮ್ಮಿ ಆಗುತ್ತೆ. ಭಾಳ ಸಂತೋಷ, ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಹಲೋ ಸರ್, ಗುರುಜಿ ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹುಬ್ಳಿಯಿಂದ ಸರ್. ಹುಬ್ಳಿಯಿಂದ ಹೇಳಿ. ನನ್ನ ಮಗನಿಗೆ ಬಿಳಿ ಮಚ್ಚು ಟೈಪ್ ಆಗಿದೆ ರೀ. ಮಗನಿಗೆ ಬಿಳಿ ತದ್ದು ಟೈಪ್ ಆಗತ್ತಲ್ರಿ, ಮಚ್ಚು ತದ್ದು ಟೈಪ್ ಅಂತಾರಲ್ಲ, ಅದಕ್ಕೆ ಏನ್ ಹಚ್ಚಿದ್ರು ಕಡಿಮೆ ಆಗ್ಬೋದು. ಬಿಳಿ ನಿಮ್ಗೆ ಯಾರಿಗಾದ್ರು ತೊನ್ನಿತ್ತ? ನಿಮ್ಮ ವಂಶದಲ್ಲಿ ಯಾರಿಗಾದ್ರು ತೊನ್ ರೋಗ? ಚರ್ಮ ರೋಗ ಅಂದ್ರೆ ನಮ್ಗೆ ಸ್ವಲ್ಪ ಕಾಲಿಗೆ ಹೊಡಿತಾ ಇಲ್ಲ, ಮೊಣಕಾಲಿಗೆ ನೋವು ಇದೆ ಸ್ವಲ್ಪ ನನಗೆ. ಅದರಿಂದ ಅದು ಅವನಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ನಿಮಗೆ ಮೊಣಕಾಲಲ್ಲಿ ಬರ್ತಿದೆ ಚರ್ಮ ಅಂದ್ರೆ ಅದು ಯಾವುದೋ ಒಂದು ಗೊತ್ತಿಲ್ಲ, ಗಜಕರ್ಣನ ಇಸ್ಬಾ, ಇದು ಸೋರಿಯಾಸಿಸ್ ಅಂತ ನೋಡ್ಬೇಕು. ಒಂದ್ಸಲ ಡಾಕ್ಟರ್ ಟೆಸ್ಟ್ ಮಾಡಿಸಿದ್ರ ಸೋರಿಯಾಸಿಸ್ ಅಂತ ಏನೋ ಹೇಳಿದಾರ? ಅವ್ರೇನ್ ಹೇಳಿಲ್ರಿ, ಅವರು ಟ್ಯೂಬ್ಸ್ ಟ್ಯಾಬ್ಲೆಟ್ ಅದು ಕೊಟ್ಟಿದ್ರು, ಬಟ್ ಏನ್ ಕಡಿಮೆನೂ ಆಗ್ಲಿಲ್ಲ. 4-5 ವರ್ಷ ಆಯ್ತು ಈಗ. ನೀವು ಒಂದು ಫೋಟೋ ತೆಗೆಸಿ ಅದನಿಗೆ ಒಂದು ಲೆಟರ್ ಕಳಿಸಿ, ನಾನು ನೋಡ್ಬಿಟ್ಟು ಹೇಳ್ತೀನಿ ಅದು ತೊನ್ ರೋಗನ ಅಥವಾ ಸೋರಿಯಾಸಿಸ್ ಬರ್ತಿದ್ಯಾ. ಅದ ಸರ್ಪಸುತ್ತು ಅಂತ ಹೇಳ್ತಾರೆ. ಸರ್ಪಸುತ್ತು ಶರೀರದ ಯಾವ ಭಾಗದಲ್ಲಾದ್ರೂ ಬರ್ಬೋದು, ಬಂದು 3 ವರ್ಷ ಇಲ್ಲ 5 ವರ್ಷ ಇಲ್ಲ 7 ವರ್ಷ ಇರುತ್ತೆ. ಈ ಥರದಲ್ಲಿದ್ದಾಗ ನಾನು ನೋಡ್ಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಿ, ತಕ್ಷಣ ಹುತ್ತದ ಮಣ್ಣನ್ನು ತಗೊಂಬಂದು ಜಲಡಿ ಆಡಿಬಿಟ್ಟು ಅದಕ್ಕೆ ಒಂಚೂರು ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಆ ಜಾಗಕ್ಕೆ ಪೇಸ್ಟ್ ಮಾಡ್ತಾ ಬನ್ನಿ. ರಾತ್ರಿ ಹೊತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದಕ್ಕೆ ಕಲಸಿ ಪೇಸ್ಟ್ ಮಾಡಿ ಮಾಡ್ತಾ ಬನ್ನಿ, ಕಮ್ಮಿ ಆಗುತ್ತೆ. ಭಾಳ ಸಂತೋಷ, ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ಕಾರ ಸರ್. ನಮಸ್ತೆ. ನಾವು ಕುಮಟಾ ಮಲ್ಲಾಪುರದಿಂದ ಮಾತಾಡೋದು ಸರ್. ಕುಮಟಾ ಮಲ್ಲಾಪುರ, ಓಕೆ. ನಮ್ಮ ಹುಡುಗನಿಗೆ ಇದು ಮಸಲ್ ಡಿಸ್ಟ್ರೋಪಿ ಅಂತ ಹೇಳಿದ್ದಾರೆ, ಅಂದ್ರೆ ಅವನಿಗೆ ಮಸಲಿಗೆ ತಾಕತ್ತೇ ಇಲ್ಲ ಸರ್. ಪ್ರಥಮ್ ಹೇಳಿ ಅವನ ಹೆಸರು. ಅವ್ರಿಗೆ ಫಸ್ಟ್ ನೀವು ನಾಡಿ ಶುದ್ಧ ಪ್ರಾಣಾಯಾಮ ಮಾಡಿಸಿ. ಪ್ರಾಣಾಯಾಮ ಮಾಡಿಸೋದ್ರಿಂದ ಮಸಲ್ಸ್ ಅಲ್ಲಿ ಸ್ಟ್ರೆಂತ್ ಬರುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಪ್ರಾಣಾಯಾಮ ಒಂದು. ಎರಡನೇದು, ನೀವು ಸಾಕಷ್ಟು ಎಲೆಕೋಸು, ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ ಇದನ್ನು ನೀವು ಕೊಡ್ತಾ ಬಂದರೆ ಭಾಳ ಸ್ಟ್ರೆಂತ್ ಆಗುತ್ತೆ. ಮೂರನೇ ಪರಿಹಾರ, ನೀವು ಯಾವ್ದಾದ್ರು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯ ದೇವಸ್ಥಾನ ಸನ್ನಿಧಾನದಲ್ಲಿ ಕಪಿಗಳು ಏನಾದ್ರು ವಾಸ ಮಾಡ್ತಿದ್ರೆ, ಕೋತಿಗಳು, ಅದಕ್ಕೆ ಗುರುಗ್ರಹ ಶಾಂತಿ ಮಾಡಬೇಕು. ಗುರು ಕಡಲೆಕಾಯಿ ಬೀಜನ ಮತ್ತೆ ಬಾಳೆಹಣ್ಣು, ಚಂದ್ರ ಇದಿಷ್ಟು ಕಪಿಗಳಿಗೆ ಕೊಡ್ತಾ ಬಂದರೆ ಈ ದೋಷ ನಿವಾರಣೆ ಆಗುತ್ತೆ. ಹಸುಗೆ ಪಾತ್ ಪೂಜೆ ಮಾಡಿಸಿ ಗೋಸೇವೆ ಮಾಡೋದು ಕೂಡ ಈ ದೋಷ ನಿವಾರಣೆ ಆಗುತ್ತೆ. ಬಹಳ ಸಂತೋಷ, ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಬೆಂಗಳೂರಿಂದ ಮಾಡ್ತಾ ಇದ್ದೀವಿ ಸರ್. ಬೆಂಗಳೂರಿಂದ ಹೇಳಿ. ನನ್ನ ಹೆಸರು ರೇಣುಕಾ ಅಂತ. ಬಹಳ ಸಂತೋಷ. ನಮ್ದು ತುಲಾರಾಶಿ. ನಮ್ಮ ಮನೆಯವ್ರದ್ದು ತುಲಾರಾಶಿ. ಅವ್ರ ಹೆಸರು ಗೋವಿಂದರಾಜ್ ಇಲ್ವಾಯ್ಡು ಅಂತ. ಅವ್ರಿಗೆ ಅಂಗಡಿಯಲ್ಲಿ ತುಂಬಾ ಪ್ರಾಬ್ಲಮ್ ಸರ್. ಏನ್ ಪ್ರಾಬ್ಲಮ್? ಅಂಗಡಿಲಿ ಏನ್ ಪ್ರಾಬ್ಲಮ್? ಅಂಗಡಿ ನಮ್ದು ಬಂದ್ಬಿಟ್ಟು ಇದು ವೆಲ್ಡಿಂಗ್ ಶಾಪ್ ಇಟ್ಟಿದ್ದೀವಿ ಸರ್. ವೆಲ್ಡಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಯಾವಾಗ್ಲೂ ಭಯ ಆಗುತ್ತೆ, ಒಳಗಡೆ ಹೋಗ್ಲಿಕ್ಕೆ ಭಯ ಆಗುತ್ತೆ, ಆ ರೋಡ್ಗೆ ಹೋಗ್ಲಿಕ್ಕೂ ಭಯ ಆಗುತ್ತೆ. ಓಕೆ, ಇನ್ನೊಂದು ಕೆಲಸ ಮಾಡಿ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿವಸ ಸೂರ್ಯ ಮುಳುಗೋ ಸಮಯದಲ್ಲಿ ಗೋಧೋಳಿ ಲಗ್ನದಲ್ಲಿ ಹಸು ಮತ್ತೆ ಕರುನ ಒಳಗೆ ಕರ್ಕೊಂಡ್ಬಂದು ಪೂಜೆ ಮಾಡಿ, ಪಾತ್ ಪೂಜೆ ಮಾಡಿಬಿಟ್ಟು ಗೋಧಿ ಹಿಟ್ಟು, ಬೆಲ್ಲನ ಪುಡಿ ಮಾಡಿಬಿಟ್ಟು ತುಪ್ಪ, ಯಥಾಶಕ್ತಿ ತುಪ್ಪ ಬೆರೆಸಿ ಅದಕ್ಕೆ ಪೂಜೆ ಆದಮೇಲೆ ಹಸು ಮತ್ತು ಕರುಗೆ ನೈವೇದ್ಯ ಮಾಡಿ ಪ್ರಸಾದವನ್ನು ಕೊಟ್ಬಿಡಿ.
ಮತ್ತು ನೀವು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಆ ದೇವರನ್ನೇ ಮುಖ ನೋಡ್ತಾ ಅರ್ಧ ಗಂಟೆ ಕೂತ್ಕೊಳ್ಳಿ. ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ವಿಗ್ರಹದಿಂದ ನಿಮಗೆ ಭಯ ನಿವಾರಣೆ ಆಗುತ್ತೆ, ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಈ ಗೋ ಸೇವೆಯಿಂದ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ಹುಬ್ಳಿಯಿಂದ ಗುರುಜಿ. ಹುಬ್ಳಿಯಿಂದ ಹೇಳಿ ಅಮ್ಮ. ಗುರುಜಿ, ನಮ್ಗೆ ಈ ಹಲ್ಲು ನೋವು ದವಡೆ ಇದೆಯಲ್ಲ ಗುರುಜಿ, ಅಲ್ಲಿಂದ ತಲೆನೋವು ಸ್ಟಾರ್ಟ್ ಆಗುತ್ತೆ ಗುರುಜಿ ನನಗೆ. ಅದು ತುಂಬಾ ತಲೆನೋವು ಬರ್ತಿತ್ತೆ, ಎತ್ತಕ್ಕಾಗಲ್ಲ. ಏನಾದ್ರು ಡಾಕ್ಟರ್ ಏನಂದ್ರು ಅದು ನರದ ದೌರ್ಬಲ್ಯದಿಂದ ಬರ್ತಾ ಇದೆ ತಲೆನೋವು, ಎರಡೂ ಕಡೆ ಬರುತ್ತೆ ಗುರುಜಿ ನನಗೆ. ಈಗ ಒಂದು 10 ವರ್ಷದಿಂದ ಬರ್ತಾ ಇದೆ. ಯಾವ ಟ್ಯಾಬ್ಲೆಟ್ ತಗೊಂಡ್ರು ಅಷ್ಟೇ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸೌದೆ ಇದ್ಲು, ಒಂಚೂರು ಉಪ್ಪು, ಮತ್ತೆ ಒಂದು ಸ್ವಲ್ಪ ನಿಮಗೆ ಬೇವಿನ ಎಲೆ ಪುಡಿ ಸಿಗುತ್ತೆ ಅಂಗಡಿಯಲ್ಲಿ, ಬೇವಿನ ಎಲೆ ಪೌಡ್ರು, ಇದ್ಲು ಕಲ್ಲುಪ್ಪನ ಪುಡಿ ಮಾಡಿಬಿಟ್ಟು 1 ಚಮಚ ಇದ್ಲಿಗೆ ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಬೇವಿನ ಎಲೆ ಪುಡಿ, ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಪೌಡ್ರ್ ಸಿಗುತ್ತೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ರಾತ್ರಿ ಹೊತ್ತು ಆ ಜಾಗದಲ್ಲಿ ಇಟ್ಕೊಳ್ಳಿ. ಮತ್ತು ಅದೇ ಪೌಡ್ರಿಂದ ಹಲ್ಲುಜ್ಜಿ 1 ವಾರ ಕಂಪ್ಲೀಟ್. ಬಹುಶಃ ನಿಮಗೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಆಗಬೇಕು ಅನ್ಸುತ್ತೆ. ಆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಿಸಿ ಡೆಂಟಿಸ್ಟ್ ಹತ್ರ, ಇಲ್ಲಾಂದ್ರೆ ಇದನ್ನು ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವ? ಬೆಂಗಳೂರಿಂದ ಗುರುಗಳೇ. ಬೆಂಗಳೂರಿಂದ ಹೇಳಿ. ಅಂತ ನನ್ನ ಹೆಸರು. ಏನ್ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಹೇಳಿ. ಗುರುಗಳೇ, ನಾನು ಎಷ್ಟೇ ಸಂಪಾದನೆ ಮಾಡಿದ್ರು 1 ರೂಪಾಯಿ ನಿಲ್ಲಲ್ಲ. ನನ್ ಗಾಡಿ 2-3 ತಿಂಗಳಿಂದ ಏನು ಓಡ್ತಾನೆ ಇಲ್ಲ. ಮುಂಚೆ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು, ಇತ್ತೀಚೆಗೆ ಓಡ್ತಾ ಇಲ್ಲ ಗುರುಗಳೇ. ನೋಡಿ, ತಿರುಪತಿ ಬೆಟ್ಟನ ಹತ್ತಿ ಶ್ರೀನಿವಾಸಗಳ ದರ್ಶನ ಮಾಡಿ, ಶ್ರೀಗಳ ದರ್ಶನ ಮಾಡಿಬಿಟ್ಟು ವಾಪಸ್ಸು ಅವ್ರ ಸ್ಮರಣೆ ಮಾಡ್ತಾ ಓಂ ಶ್ರೀನಿವಾಸಾಯ ನಮ, ಓಂ ಗೋವಿಂದಾಯ ನಮ ಅಂತೇಳಿ ಬೆಟ್ಟ ಹತ್ತುವಾಗಲೂ ಇಳಿವಾಗಲೂ ಹೇಳ್ಕೊಂಡು ಇಳಿದ್ಬಿಡಿ. ಭಾಳ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಶ್ರೀನಿವಾಸರ ದರ್ಶನ, ಶ್ರೀಗಳ ದರ್ಶನವನ್ನು ಬಸ್ಸು ಕಾರಲ್ಲಿ ಹೋಗಬೇಡಿ, ತಿರುಪತಿಗೆ ಇಳ್ಕೊಳ್ಳಿ, ತಿರುಪತಿಯಿಂದ ಬೆಟ್ಟ ಹತ್ತಿ ದರ್ಶನ ಮಾಡಿ ಮತ್ತೆ ವಾಪಸ್ಸು ಇಳಿದು ಬನ್ನಿ. ಈ ರೀತಿ ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಎಲ್ಲ ಸಕ್ಸಸ್ ಆಗುತ್ತೆ. ಭಾಳ ಸಂತೋಷ ಕಾಲ್ ಮಾಡೋದಕ್ಕೆ. ಹೀಗೆ ಭಾಳಷ್ಟು ಜನ ಕರೆ ಮಾಡಿ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳು ಹಂಚ್ಕೊಳ್ಬೇಕು ಅಂತ ಇದ್ದಾರೆ. ಆದರೂ ಸಮಯದ ಅಭಾವ ಇರೋದ್ರಿಂದ ಸಾಕಷ್ಟು ಜನ ಕಾಲ್ ಮಾಡೋಕ್ಕಾಗಲಿಲ್ಲ ಅಂದವರು ಕೂಡ ನೀವು ಪತ್ರಗಳನ್ನು ನಮ್ಮ ಜನಶ್ರೀ ಚಾನೆಲ್ಗೆ ಬರೀರಿ. ಸಮಯ ಸಿಕ್ಕಿದಾಗ ನಾನು ಅದಕ್ಕೆ ನನ್ನ ಯಥಾಶಕ್ತಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗೆ ನಾನು ನಾಳೆಯಿಂದ ಶನಿವಾರದವರೆಗೂ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಏಕೆಂದರೆ ತುಲಾ ರಾಶಿ ಆಯಿತು. ಈಗ ವೃಶ್ಚಿಕ ರಾಶಿಯವ್ರಿಗೆ ಎಂತಿಂಥ ಕಾಯಿಲೆಗಳು ಬರುತ್ತೆ, ಏನೆಲ್ಲ ಸಮಸ್ಯೆ ಬರುತ್ತೆ, ಅವ್ರ ವ್ಯಕ್ತಿತ್ವವೇನು, ಮತ್ತು ಅವ್ರ ಜೀವನದಲ್ಲಿ ಆಗುವುಗಳ ಬಗ್ಗೆ ಏನೆಲ್ಲ ಸಮಸ್ಯೆಗಳು ಬಂದಾಗ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಹೀಗೆ ಹಲವಾರು ಪರಿಹಾರಗಳಿಂದ ಬಂಡವಾಳ ಇಲ್ಲದೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ಸಮಸ್ಯೆಗಳನ್ನು ಮತ್ತು ರೋಗ ಬಾಧೆಗಳ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಿಂದ ಶನಿವಾರದವರೆಗೂ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾರಿಗೆ ಕರೆ ಸಿಕ್ಕಿಲ್ಲ ಅವರು ನೊಂದ್ಕೋಬೇಡಿ. ನಿಮ್ಮ ಪತ್ರವನ್ನು ಬರೆದು ನಮ್ಮ ಜನಶ್ರೀ ವಾಹಿನಿಗೆ ಕಳಿಸಿದ್ದೇ ಆದರೆ ನಾನು ಬರೋ ಮುಂದಿನ ದಿನಗಳಲ್ಲಿ ಒಂದೊಂದು ಸೆಗ್ಮೆಂಟಲ್ಲಿ ಪತ್ರ ಓದಿ ನನ್ನದೇ ಆದಂಥ ಆನ್ಸರ್ವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮ್ಮನ್ನು ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.